ಕೇಳಿದ್ದೇ ತಪ್ಪಾಗಿದೆ ಅನ್ನಂಗೆ ಕಾಣ್ತಾ ಇದೆ. ಅವರಾಗಲಿ, ಜಮೀರ್ ಸಾಹೇಬ್ರಾಗಲಿ, ನಸೀರ್ ಸಾಹೇಬ್ರಾಗಲಿ, ಜಬ್ಬಾರ್ ಸಾಹೇಬ್ರಾಗಲಿ, ಇವ್ರಿಗೆಲ್ರಿಗೂ ಏನಪ್ಪ ಅಂತ ಹೇಳಿದರೆ ಸಮಾಜದ ಜೊತೆಗೆ ನಿಂತಿದ್ದೇ ಅವರು ತಪ್ಪು. ಸಮಾಜದ ನಾಯಕರು ಸಮಾಜದ ಜೊತೆಗೆ ನಿಂತ್ಕೋಬಾರ್ದು ಅನ್ನಂಗೆ ಬಿಂಬಿಸ್ತಾ ಇದ್ದಾರೆ ಈಗ ಕಾಂಗ್ರೆಸ್ನವರು. ಇದೇ ಥರ ಮುಸ್ಲಿಂ ನಾಯಕರ ಮೇಲೆ ಟಾರ್ಗೆಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದಾಗೋದಿಲ್ಲ ಇದಕ್ಕೆ ಕಾಂಗ್ರೆಸ್ಗೆ. ಇದನ್ನು ನಾವು ಖಂಡಿಸ್ತೀವಿ. ಇವತ್ತು ನಮ್ಮ ಇಡೀ ರಾಜ್ಯದಲ್ಲಿ BZ ಜಮೀರ್ ಅಹಮದ್ ಖಾನ್ ಅವರು, ನಸೀರ್ ಅಹಮದ್ ಅವರು, ಅಬ್ದುಲ್ ಜಬ್ಬಾರ್ ಅವರು ಏನಿದ್ದಾರೆ, ಈ ಪಕ್ಷದ ಒಂದು 3 ಪಿಲ್ಲರ್ಗಳಿದ್ದಂಗೆ ಇವರ ಶ್ರಮದಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿರೋದು. ಇವರ ಶ್ರಮವನ್ನು ಸಹ ಇದೆ, ಅದನ್ನು ಪಕ್ಷ ಮರಿಬಾರ್ದು. ಯಾವುದೇ ಕಾರಣಕ್ಕೆ ಇದು ಅನ್ಯಾಯ ಆಗಬಾರ್ದು ಅಂತ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಅಬ್ದುಲ್ ಜಬ್ಬಾರ್ ಸಾಬ್, ನಸೀರ್ ಅಹಮದ್, ಜಮೀರ್ ಅಹಮದ್ ಮೇಲೆ ಅಪಪ್ರಚಾರ ಮಾಡಿ ಗೂಬೆ ಕುದುರಿಸೋಸ್ಕರ ಇದು ಮಾಡ್ತಾ ಇದೀವಿ ನಾವು. ಇದೇ ಥರ ಮುಸ್ಲಿಂ ನಾಯಕರ ಮೇಲೆ ಟಾರ್ಗೆಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಭಾಳ ಒಳ್ಳೆಯದಾಗೋದಿಲ್ಲ ಇದಕ್ಕೆ ಕಾಂಗ್ರೆಸ್ಗೆ. ಇದು ಕೂತ್ಕೊಂಡು ಸರಿಪಡಿಸ್ಕೊಂಡು ಮಾಡ್ಕೋಬೇಕಿನ ಇದು ಹೊರಗಡೆ ಹಾಕ್ಕೊಂಡು ಎಲ್ಲ ಮಾಡ್ಕೊಂಡ್ರೆ ಆಗೋದಿಲ್ಲ. ಈಗ ಎಲ್ಲರೂ ನೋಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಯಾರಿರೋ ಯಾರು ವಿಲನ್ ಅಂತ ನೋಡ್ತಾ ಇದ್ದಾರೆ. ಇಬ್ಳಾರ್ ಬಂದು ಎಲ್ಲ ಮುಸಲ್ಮಾನ್ ಇದರಲ್ಲಿ ಮನಸ್ಸು ಕೆಡಿಸ್ಬಿಟ್ಟಿದ್ದಾರೆ ಅವರು. ಅದು ತಪ್ಪದು. ನಮ್ಮಲ್ಲಿ ಭೇದ ಭಾವನೆ ಮಾಡೋದು ತಪ್ಪದು.